ಹೋಗ್ರೋ ನೀನ್ ನಾಲಿಗೆ ಬಿದ್ದೋಗ. ಕೆರೆಗೋಗ ತಗೊಂಡೋಗ ಹಾಕಿಬಿಡ್ತೀನಿ ಬನ್ರಿ ಇಲ್ಲಿ. ಹೋಗೋ ಹಾಲು ಕುಡ್ಸೇ ನೆಗದು ಬಿದ್ದೋಗ. ಹುಟ್ಟಬಾರ್ದು, ಈ ಮನುಷ್ಯನಾಗ ಹುಟ್ಟಬಾರ್ದು. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣನಾಗ ಹುಟ್ಟಬಾರ್ದು. ಬ್ರಾಹ್ಮಣರನ್ನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಮದುವೆ ಆಗಬಾರ್ದು. ಮದುವೆ ಆದ್ರೂ ಚಿಂತೆ ಇಲ್ಲ, ನೆಗದು ಬಿದ್ದು ಹೋಗ ಮಕ್ಕಳಾಗಬಾರ್ದು. ನೋಡ್ರಿ ಹೆಂಗ ನಿಂತಿದ್ದಾವೆ. ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವರು. ಒಂಟಿ ಬ್ರಾಹ್ಮಣರು ಹೋಗಬಾರದು. ಹೋಗೋಣ ಅಂತ ಅಂದ್ರೆ ಒಂಟಿ ಬ್ರಾಹ್ಮಣರು ಜೊತೆಲೆ ಯಾರಾದ್ರೂ ಬರ್ತಾರ? ಅಲ್ಲ ಇದೇನು ಮೂಗನಲ್ಲಿ ಇಷ್ಟದಪ್ಪ ಸಿಂಬಳ. ಯಾವ ಕಡೆ ಹೊರಟಿದ್ದೀರಾ? ಮೂಗ್ನಲ್ಲಿ ಸಿಂಬಳ ಬರ್ತೈತೆ, ಒರೆಸ್ಕೊಳ್ರಿ. ಮುಂಡೆದ್ ಹಂಗೆ ತಿಂತಾ ಇದೆ. ಒಬ್ರೇ ಬಂದಿದ್ದೀರಾ? ಜೊತೆಲಿ ಯಾರಾದ್ರೂ ಇದಾರಾ? ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ಓಹೋ, ಇವನು ಸೋರ್ಸ್ಕೊಂಬರ್ತಾ ಇದ್ದಾನೆ, ಆ ಮುಂಡೆದ್ ಎಳ್ಕೊಂಬರ್ತಾ ಇದೆ. ಆಗಬಹುದು. ನಿಮ್ ಶಿಷ್ಯನೇ? ನಮ್ಮನೆ ಸ್ವಲ್ಪ ನೋಡಿ ಬಿಟ್ಕೊಂಬಂದಿದ್ದೆ. ಮುಂಡೆದಕ್ಕೆ ಒರೆಸ್ಕೊಂಬ ಅಂದಿ, ಬಿಟ್ಕೊಂಬಿಡೈತಿ ಅಂದಾಗೆ. ಎಲ್ಲ ಹೊಲ್ಟಿದ್ದೀರಾ? ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ಒಂಟಿ ಬ್ರಾಹ್ಮಣರು ನೋಡಿ ಆ ಕಡೆಗೆ ತಿರ್ಕೇಳ್ರಿ, ನೋಡಕ್ ಆಗ್ತಿಲ್ಲ. ಪೂಜೆ? ಪೂಜೆ. ಒಂಟಿ ಬ್ರಾಹ್ಮಣರು ನೋಡಿ ಹೋಗ್ತಾ ಇದ್ನಲ್ಲ, ಬರ್ತೀರೋ ನೀವು? ಹೋಗ್ರಿ ಅಂತೀರಾ? ನಾವು ಬರ್ತೀವಿ. ಬನ್ನಿ ಬನ್ನಿ, ಬಹಳ ಸಂತೋಷ. ಬರ್ಸ್ಕೊಳ್ರಿ ಸ್ವಾಮಿ. ನಶೆಗಿಸಿ ಏನಾರ ಮಡಗಿದ್ದೀರಿ? ಚಟಾನೆ ಅಲ್ಲ, ಇವನು ಎಳ್ಕಂತಾನಲ್ಲ, ಚಟ ಯಾವಾಗ ಕಲ್ತ್ಕಂಡ ಅಂತ. ತಗೊಳ್ಳಿ, ಇದು ಹಾಕೋಣ ವಿಧಾನ. ತಿಕ್ಕಾಕೊಳ್ಳಿ. ತಿಕ್ಕಿ ತಿಕ್ಕಿ ಹಾಕೊಳ್ರಿ. ಮುಂಡೆವು ಎಲ್ಲಿ ಗಂಟೆ ಬಿದ್ದು ಆ ಮಕ್ಕಳೇ ಸೋರ್ ಹೋಗಿದ್ರು. ಶ್ರೀ ತುಳಸಿ ಮಾ
ಜನತೆಗೂ ಈ ರಾಜ್ಯಕ್ಕೂ ಯಾವ ಅಮಂಗಲವೂ ಬರದಂತೆ ಸದಾ ಕಾಲದಲ್ಲೂ ಹರಸಿ ಕಾಪಾಡು ತಾಯಿ, ಕಾಪಾಡು. ಆಹಾ, ಈ ದಿನ ಎಂತಹ ಹರ್ಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಮಾವತ್ತೆಯರು ಶತಮಾನಂಭವತಿ ಶತಾಯು ಶತ್ಪುರುಷಾಯುಷ್ಯೇಂದ್ರಿಯೇ ಪ್ರತಿಷ್ಠತಿ ದೀರ್ಘಮಾಯು ದೀರ್ಘ ಸುಮಂಗಲಿ ಭವ. ಬರೋಣವೆ ತಾಯಿ, ತುಂಬಾ ಕಾಟ ಕೊಡ್ತಿದ್ದಾರೆ, ಹೋಗ್ಬಿಡೋಣ. ಜಾನಕಿಯು ನನಗೆ ಪಟ್ಟಾಭಿಷೇಕವೆಂದು ತಿಳಿದು ಅನೇಕ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರಳು. ಈಗ ನನಗೆ ಒದಗಿ ಬಂದಿರುವ ಈ ಅಮಂಗಳ ವಾರ್ತೆಯನ್ನು ಹೇಗೆ ತಿಳಿಸಲಿ? ಸೀತಾ, 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 ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ತರಿಸಲವತರಿಸಿದ ದೀನಮಣಿಯೋ
ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಫಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸ್ವಾಮಿ ಸೀತಾ, ಸಖಯೇನೋ ಸಂತೋಷ ವಾಗಿದೆ ಸ್ವಾಮಿ ಸೀತಾ, ಸಖಯೇನೋ ಸಂತೋಷವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ
ಪಟ್ಟಾಭಿಷೇಕ ಮಹೋತ್ಸವವು. ಇಂತಹ ಶುಭ ಸಮಯದಲ್ಲಿ ಅರಳಿದ ಕೆಂದಾವರಿಯಂತೆ ಇರಬೇಕಾಗಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಬಾಡಿರಲು ಕಾರಣವೇನು? ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದೀತನು ಕೇಳಿಸುತ್ತೆ ಅತಿಶಯದಿಂದೀತನು ಕೇಳಿಸುತ್ತೆಯೇ ಬೇಳಾಲಿ ವೀರುಕ ಮುಖಿಯಳೆ ಸಖಿಯೇ ಬೇಳಾಲಿ ಸೀತಾ ಜನಕನು ಎನ್ನನ್ನು ವನಗೆ ಹೋಗೆಂದನು ನಮ್ಮ ಜನಕನು ಎನ್ನನ್ನು ವನಗೆ ಹೋಗೆಂದನು ಜನಕಾಜ್ಞೆಯ ನೀತನು ಕೇಳಿಸುತ್ತೆ ಜನಕಾಜ್ಞೆಯ ನೀತನು ಕೇಳಿಸುತ್ತೆಯೇ ಬೇಳಾಲಿ ಸರಸೀರುಗ ಮುಖಿಯಳೆ ಸಖಿಯೇ ಬೇಳಾಲಿ ಸೀತಾ ಸ್ವಾಮಿ, ಏನೆಂದು ಹೇಳಲಿ ಸೀತಾ, ಹಿಂದೆ ದೇವಾಸುರ ಯುದ್ಧದಲ್ಲಿ ಕೈಕಾಮಾತೆಯು ಮಾಡಿದ ಸಹಾಯವನ್ನು ಮೆಚ್ಚಿ ತಂದೆಯವರು 2 ವರಗಳಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಸೀತಾ, ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಸ್ವಾಮಿ, 2ನೇ ವರಕ್ಕೆ ನಾನು 4 ಮಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಪ್ರಾಣೇಶ್ವರ, ಅದರಂತೆ ನಾನು ವನವಾಸಕ್ಕೆ ಹಿಂದೆ ಹೊರಟಿರುವೆನು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರೋ ತನಕ ಹತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಅಥವಾ ನಿಮ್ಮ ತಂದೆ ಮನೆಯಲ್ಲಾದರೂ 14 ವರ್ಷವನ್ನು ವನವಾಸವನ್ನು ಮುಗಿಸಿಕೊಂಡು ಅತಿ ಜಾಗೃತಿಯಾಗಿ ಬಂದು ಬಿಡುವೆನು ಸೀತಾ. ಇದೆಂತಹ ವಿಷಮ ವಾರ್ತೆಯನ್ನು ನಾವು ಕೇಳುತ್ತಿರುವೆವು. ನಾವು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ ನಾನು ಬರುತ್ತೇನೆ. ನನ್ನನ್ನೂ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ಕಾನನ ವಾಸ ಬಹು ಕಷ್ಟಕರ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲಿ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ನಿನ್ನ ತುಳಿಯುವುದನ್ನು ನಿನ್ನ ಕಣ್ಣುಗಳಿಂದ ನಿನ್ನನ್ನು ನೋಡಲಾರೆ. 14 ವರ್ಷ ವನವಾಸವನ್ನು 14 ದಿನದಂತೆ ಕಳೆದುಕೊಂಡು ಅತಿ ಜಾಗೃತಿಯಾಗಿ ಬಂದ್ಬಿಡೋನು ಸೀತಾ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ನಾನು ಜೀವಿಸಲಾರೆ. ದಯಮಾಡಿ ವನವಾಸಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮನ್ನೇ ಅನುಸರಿಸುತ್ತೇನೆ. ನೀವು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾವು ಖಂಡಿತವಾಗಿಯೂ ಪ್ರಾಣತ್ಯಾಗ ಮಾಡಿಕೊಂಡು. ಸೀತಾ, ಶಾಂತಿ ಶಾಂತಿ. ನಡಿ, ಇದೇ ಇಚ್ಛೆ ಅಂತಾಗಲಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ. ಅಗ್ರಜ, ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಜಯದೋಣ್ಣ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದ ಜನರೆಲ್ಲರೂ ಸಂತೋಷಭರಿತರಾಗಿರೋರು. ಹೀಗಿರುವಾಗ
ನೀನು ಕಿನ್ನಮಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ. ಹೇಳಿದರೆ ನಾನೇ ರಥವನ್ನು ತರುತ್ತಿದ್ದೇನಲ್ಲಣ್ಣ, ರಥವನ್ನು ತರುತ್ತಿದ್ದೆ. ಸಹೋದರ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ಸಂತೋಷವಾಗಿದ್ದರೂ ಸಹ ನಾನು ಹಿಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿರುವೆನು. ಅಂದರೆ ನಿಮ್ಮ ಮಾತಿನ ಅರ್ಥ ಏನೆಂದು ಹೇಳಲಿ ಸಹೋದರ. ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನ ಈ ಸಂದರ್ಭದಲ್ಲಿ ಕೇಳಿಕೊಂಡಿರುವರು. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂದು. ಇನ್ನು 2ನೇ ಹೊರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಕೇಳಿಕೊಂಡಿರುವರು. ಈ ದಿವಸವೇ ನಾನು ವನವಾಸಕ್ಕೆ ಹೊರಡುತ್ತೇನೆ. ಸಹೋದರ, ಸರ್ಪಡಿ ಓ ಕೈಕೆಯ ಮಹಿಷೋತ್ತರೇರಿ ಮುಂದಾಲೋಚನೆ ಇದೆ. ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇಬಾರದು. ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ತನಗೆ ಒದಗಿರುವ ರಾಜ್ಯಲಕ್ಷ್ಮಿ ತಿರಸ್ಕರಿಸಿ ಕಾಡಿಗೆ ಹೋಗಬೇಕೆ. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾದ ಜ್ಯೇಷ್ಠ ಪುತ್ರನ ಹೊಳೆಯುಗೆತ್ತಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಣ್ಣ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವ ಆತನು ತಂದೆ ಆಗಲಿ ಗುರುವಾಗಲಿ ಶಿಕ್ಷಾರ್ಥನೆಂದು ಧರ್ಮಶಾಸ್ತ್ರವೇ ಹೇಳಿರು. ಹೀಗಿರುವಲ್ಲಿ ನಿರಾಪರಾಧಿಯಾದ ನಿನಗೆ ಅರಣ್ಯವಾಸ ವಿಧಿಸುವ ತಂದೆಯಾದರೂ ಶಿಕ್ಷಾರ್ಥನರು. ಆಜ್ಞಭಂಗಂ ನರೇಂದ್ರಂ ದಂಡಂ ಎಂಬ ಹಾರೊತ್ತೆಂತೆ. ಅಣ್ಣ, ಈಗಲೇ ಹಾಗೆ ಕೊಡು. ಧರ್ಮಾತ್ಮನು ಕುಲಯಷ್ಟನು ಆದ ನಿನ್ನ ಮೇಲಿನ ದ್ವೇಷಾಸೆಯಿಂದಲೂ ತನ್ನ ಮಗನ ಮೇಲೂ ವ್ಯಾಮೋಹದಿಂದಲೂ ಧರ್ಮ ನೀತಿಗಳನ್ನು ಮೀರಿ ಕಿರೆ ಹೆಂಡತಿಯ ಮಾತಿಗೆ ಮನಸೋತು ನಿರಾಪರಾಧ ನಿನಗೆ ಅರಣ್ಯವಾಸವಿಸುವ ತಂದೆಯಾದರೂ ಶಿಕ್ಷಾರ್ಹವೇ? ಏನ ಕೈಕೆಯಣ
ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಎಷ್ಟನೋ ಆದ ನಿನ್ನ ಮೇಲಿನ ದ್ವೇಷಾಸೆ ಎಂದಲು ಸಹೋದರ, ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತನ್ನ ರಾಜ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಗಂದಿರುವ ಕುಲದ್ರೋಹಿ ಕೈಗೆ ನಾವೇ ಹೇಳಿಬಿಡುವ. ಸಹೋದರ ಶಾಂತನಾಗು. ಸಹೋದರ ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಲ್ಲಿ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ನೀನು ಇಲ್ಲೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಅಣ್ಣ, ಸಹೋದರ, ಬಾಲ್ಯದಿಂದಲೂ ನಿನ್ನನ್ನು ಅರಕ್ಷಣವು ಬಿಟ್ಟು ಬದುಕಿರದ ನಾನು ಈಗ ನಿನ್ನನ್ನು 14 ವರ್ಷಗಳ ಕಾಲ ದೂರವಿದ್ದು ನಾನು ಹೇಗೆ ಬದುಕಲಿ? ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಈ ಅಯೋಧ್ಯ ಪಟ್ಟಣದಲ್ಲಿ ನೀನಿಲ್ಲದ ರಕ್ಷಣವು ಸಹ ನಾನು ಇರಬಾರದು ಅಣ್ಣ, ನಾನು ಇರಬಾರದು. ಲಕ್ಷ್ಮಣ, ಅಣ್ಣ, ನೀನು ನನ್ನ ಸಂಗಡ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆಯನ್ನು ಮಾಡುವರ್ಯಾರು? ಬಾಳಿದರು ತಾಯಿ ಮರೆ ಒಳ್ಳೆ ತನ್ನ ಕರುವ ಮರೆತು ಬಾಳಿದರು ತಾಯಿ ಮರೆ ಒಳ್ಳೆ ತನ್ನ ಕರುವ ಮರೆತು ಬಾಳಿದರು ಮರವರೇ ಪುರ ಜನರು ಇಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇದ್ದಾಯ್ತೆ ಅಯೋಧ್ಯ ಪುರದ ಕಥನ ಸಹೋದರ ಶಾಂತನಾಗು. ಸಹೋದರ ಶಾಂತನಾಗು. ಅಣ್ಣ, ಮಾತಾ ಪಿತೃಗಳ ಸೇವೆ ಮಾಡು. ಭರತ ಶತ್ರುಘ್ನರಿಗೂ ಮೇಲಾಗಿ ಕೈಕಾಮಾದ ಇರುವ ನಾನಿಲ್ಲಿದ್ದು ಫಲವೇನು? ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುವೆನು. ಅಣ್ಣ, ನನ್ನನ್ನು ನಿನ್ನ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗದೇ ಇದ್ದ ಪಕ್ಷದಲ್ಲಿ ಈಗಲೂ ಹೋಗಿ ಪ್ರಾಣತ್ಯಾಗ ಮಾಡಿಕೊಳ್ಳಿ. ಸಹೋದರ ಶಾಂತನಾಗು. ಶಾಂತನಾಗು.
ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಜಾನಕಿಯೂ ನನ್ನ ಬೆಂಬಿಡುತ್ತಿಲ್ಲ, ನೀನೂ ಸಹ ಆಟ ಸಾಧಿಸುತ್ತಿರುವೆ. ನಡೆಯಿರಿ, ವಿಧಿ ಇಚ್ಛೆ ಅಂತಾಗಲಿ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಅಣ್ಣ, ಹಾಗೆ ಹಾಗೆ
ರಾಮಚಂದ್ರ, ಈ ಪಾಪಿ ದಶರಥನ ಉದರದಲ್ಲಿ ಏಕಪ್ಪ ಜನಿಸಿದೆ. ಇವಳಿಂತ ವಂಚಗಳೆಂದರಿಯದೆ ಮಾತು ಕೊಟ್ಟು ಕೆಟ್ಟನು ಕಂದ, ಮಾತು ಕೊಟ್ಟು ಕೆಟ್ಟನು. ವೃದ್ಧನಾದ ನಮ್ಮ ಅಭಿಮಾನ ಕನಿಕರಗಳಿಲ್ಲದೆ ನಿನ್ನ ಕ್ರೋಧಾಗ್ನಿ ಜ್ವಾಲಿದ ಸುಡುತ್ತಿರುವೆ ಅಲ್ಲವೇ? ಈ ವಂಶದ ಜ್ಯೋತಿಯನ್ನು ನೀನೇ ನಿನ್ನ ಕೈಯಾರೆ ನಂದಿಸಲು ಕಾತುರಳಾಗಿರುವಲ್ಲವೇ? ಆ ಬ್ರಹ್ಮನು ನಿನ್ನಲ್ಲಿ, ನಿನ್ನ ಹೃದಯದಲ್ಲಿ ಕನಿಕರವೆಂಬುದನ್ನು ಲವಲೇಶವೂ ಇಡಲಿಲ್ಲವೇ? ರಾಮಚಂದ್ರ, ಹಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ವಾಕ್ಪಾಂಡಿತ್ಯವನ್ನು. ಅಂದು ಸೂರ್ಯವಂಶದ ಅರಸರು ಸತ್ಯ, ಧರ್ಮ, ನ್ಯಾಯ, ನೀತಿಗಳನ್ನು ಸೂರ್ಯನಂತೆಯೇ ಬೆಳಗುತ್ತಿತ್ತು. ಆದರೆ ನೀವು ಮಾತ್ರ ಅಸತ್ಯ ಎಂಬ ಅಂಧಕಾರವನ್ನು ಇಡೀ ನಾಡಿಗೆ ಹಚ್ಚಿಬಿಟ್ಟಿರುವಿರಿ. ಛೀ! ಆಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ದಾರೆಂದು ನಾನೇ ಸುಮ್ಮನಾಗಿ ಬಿಡುತ್ತೇನೆ. ಅಯ್ಯ ಕಠಿಣಾತ್ಮಳೆ, ಇನ್ನೆಷ್ಟೊಂದಿಷ್ಟು ಶುರುವಾಗ್ತಿಕೊಂಡು ಆಡುವೆ. ಏನು? ನಾನು ಕಠಿಣಾತ್ಮಳೆ? ಸಾಕು ಮಾಡಿ ನಿಮ್ಮ ಉಪದೇಶ. ಕೈಕಾ, ಹಾಗಾದರೆ ಭರತನೇ ರಾಜ್ಯವನ್ನು ಆಳಲಿ. ನಾನೇ ಮನವೃತ್ತಿಯಿಂದ ವನವಾಸಕ್ಕೆ ಹೋಗುತ್ತೇನೆ. ಹಾಗಲಾದರೂ ನನಗೆ ನೆಮ್ಮದಿ ಉಂಟಾಗಲಿ. ಅಬ್ಬಬ್ಬಾ, ಜನಕ, ರಾಮಚಂದ್ರ, ನಮಗಿನ್ನು ವನವಾಸದ ಅನುಜ್ಞೆಯನ್ನು ಕೊಡಿ. ಕಂದ, ವನವಾಸಕ್ಕೆ ಹೊರಟಿರ್ಬೇಕಂದ. ಸಿಂಹಾಸನವನ್ನೇರಲು ನಿಶ್ಚಯಿಸಿದ ಲಗ್ನವು ಅರಣ್ಯ ಕಟ್ಟುವಂತಾಯಿತೆ. ತ್ರಿಕಾಲಜ್ಞಾನಿಗಳಾದ ವಸಿಷ್ಠರು ಕಟ್ಟಿದ ಕಂಕಣವು ಕಾಡಿನಲ್ಲಿ ಇದ್ದ ಕಂದಮೂಲಾದಿಗಳನ್ನು ಸೇವಿಸುವಂತಾಯಿತೆ. ಪೂಜ್ಯರಾದ ಮಾವನವರೇ, ನನ್ನ ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಮ್ಮ ಸೀತಾ, ನೀನು ವನವಾಸಕ್ಕೆ ಹೊರಟಿರ್ಬೇಕಂದ. ಹೋಗಲಿ ಬಿಡಿ. ತನ್ನ ಸುಖ ಸಂತೋಷ ಎಲ್ಲವನ್ನೂ ತೊರೆದು ಪತಿಗಾಗಿ ತನ್ನ ಪ್ರಾಣವನ್ನೇ ಒಪ್ಪಿಸಲು ಸಿದ್ಧಳಾಗಿರುವ ಪತಿರಥ ಶಿರೋಮಣಿಗೆ ನಾನು ಪ್ರತಿ ಹೇಳಲಾರೆ ತಾಯಿ, ಪ್ರತಿ ಹೇಳಲಾರೆನು. ಅಯ್ಯೋ, ಒಂದೇ ಗೃಹದಲ್ಲಿ ಇಷ್ಟೊಂದು ವ್ಯತ್ಯಾಸವೇ? ಪತಿಗಾಗಿ ತನ್ನ ಪ್ರಾಣವನ್ನೇ ಒಪ್ಪಿಸಲು ಸಿದ್ಧಳಾಗಿರುವ ಸಹಧರ್ಮಿಣಿ, ಪತಿಯ ಪ್ರಾಣಕ್ಕೆ ಹಂತಗಳಾಗಿರುವ ಗ್ರಹಚಾರಿಣಿ, ಒಂದು ಪುಣ್ಯದ ನಿಧಿ, ಮತ್ತೊಂದು ಪಾಪದ ಜಲದಿ, ಒಂದು ಧಾರವ ಹೃದಯ, ಮತ್ತೊಂದು ದೇವತಾ ಹೃದಯ. ಹಾಗಲಿ ಹೋಗಿ ಬನ್ನಿ, ದಯವೇಚ್ಚಂತಾಗಲಿ, ಹೋಗಿ ಬನ್ನಿ. ಜನಕ, ಲಕ್ಷ್ಮಣ, ಕಂದ, ಲಕ್ಷ್ಮಣ. ಜನಕ, ಅಗ್ರಜ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನೂ ಸಹ ಆಶೀರ್ವದಿಸಿ. ಲಕ್ಷ್ಮಣ, ನೀನು ವನವಾಸಕ್ಕೆ ಹೊರಟಿರ್ಬೇಕಂದ. ಅವನು ಹೋಗಲಿ ಬಿಡಿ. ಅಯ್ಯೋ, ನಿನ್ನ ಭ್ರಾತೃವಾತ್ಸಲ್ಯಕ್ಕೆ ನಾನು ಪ್ರತಿ ಹೇಳಲಾರೆನಪ್ಪ, ಪ್ರತಿ ಹೇಳಲಾರೆನು. ಹೊಟ್ಟಿನಲ್ಲಿ ನೀವೆಲ್ಲರೂ ಅಡವಿ ಪಾಲಾಗುವುದನ್ನು ನೋಡಿ ಸಂಕಟ ಪಡುವುದು ನನ್ನ ಹಣೆಯಲ್ಲಿ ಬರೆಯಿತೆ. ಮಕ್ಕಳಿರ ಈ ನರಪಿಸಾಜು ಕಡೆಗೂ ತನ್ನ ಆಟವನ್ನು ಸಾಧಿಸಿ ಬಿಟ್ಟಳು. ರಾಮಚಂದ್ರ ಸಾಧಿಸಿ ಬಿಟ್ಟಳು. ಅರಮನೆಯಲ್ಲಿ ಪೀತಾಂಬರಗಳನ್ನು ಉಡಬೇಕಾದ ನೀವುಗಳು ನಾರು ಮಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿಗೆ ಹೋಗುವಂತಾಯಿತೆ.
ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಸವಿಯಬೇಕಾದ ನೀವುಗಳು ಕಾಡಿನಲ್ಲಿ ಅಲೆಯತಕ್ಕ ಕಂದಮೂಲಾದಿಗಳನ್ನು ಸೇವಿಸುವಂತಾಯಿತೆ. ಅಯ್ಯೋ ಲಕ್ಷ್ಮಣ, ಲಕ್ಷ್ಮಣ, ಜನಕ, ಅರಮನೆ, ರಾಜ್ಯ, ವೈಭವಾದಿಗಳು ಎಲ್ಲವನ್ನೂ ತೊರೆದು ತರುಣಿಯಾದ ಪತ್ನಿಯನ್ನು ಅಗಲಿ ವನವಾಸಕ್ಕೆ ಹೊರಟಿರುವ ಈ ನಿನ್ನ ದೃಢ ಸಂಕಲ್ಪ ಶ್ಲಾಘನೀಯವಾದದ್ದಪ್ಪ, ಶ್ಲಾಘನೀಯವಾದದ್ದು. ಮಂಗಳ ಸ್ವರೂಪಿಣಿಯಾದಂತಹ ಸೀತಾ, ನೀನು ವನವಾಸಕ್ಕೆ ಹೊರಟಿರುವುದು ಈ ಅಯೋಧ್ಯೆ ರಾಜಲಕ್ಷ್ಮಿಯ ಕೈ ಬಿಟ್ಟಂತಾಯಿತು ತಾಯಿ, ಕೈ ಬಿಟ್ಟಂತಾಯಿತು. ಅಯ್ಯೋ ಅಯ್ಯೋ, ಈ ನನ್ನ ಜೀವರತ್ನಗಳನ್ನಾಗಲಿ, ಈ ನನ್ನ ಜೀವರತ್ನಗಳನ್ನಾಗಲಿ ನಾನು ಜೀವಿಸಲಾರೆನಪ್ಪ, ಜೀವಿಸಲಾರೆನು. ಮಕ್ಕಳಿರ, ಮಕ್ಕಳಿರ, ಕೈಕಾ, ಕೈಕಾ, ಈ ನನ್ನ ಮುದ್ದು ಮಕ್ಕಳ ಮುಖವನ್ನು ನೋಡಿ ಆದರೂ ನಿನಗೆ ಕನಿಕರ ಮುಟ್ಟಲಿಲ್ಲವೇ? ಅನಾಥ ಕೈಕಾ, ಕೈಕಾ, ಹೀಗಲು ಕಾಲ ಮಿಂಚಿಲ್ಲ ದೇವಿ, ಹೀಗಲು ಕಾಲ ಮಿಂಚಿಲ್ಲ ದೇವಿ. ಅನಾಥರಂತೆ ಅಡವಿ ಪಾಲಾಗುತ್ತಿರುವ ಈ ನನ್ನ ಮುದ್ದು ಮಕ್ಕಳ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡ. ಹೇಳಿದ ಜನಕ, ರಾಮ, ರಾಮಚಂದ್ರ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? 14 ವರ್ಷ ವನವಾಸವನ್ನು 14 ದಿನದಂತೆ ಕಳೆದು ಬರುತ್ತೇನೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳಿಸಿಕೊಡಿ. ಜನಕ, ಎಂತೂ ಕಳುಹಲಿ, ಎಂತೂ ಕಳುಹಿ ನಾನು ಜೀವಿಸಲಿ. ಎಂತೂ ಕಳುಹಲಿ ಸುಂದರ, ಎಂತೂ ಕಳುಹಲಿ, ಎಂತೂ ಕಳುಹಲಿ
ಜನಕ. ಮಕ್ಕಳಿರ ಜನಕ ನನ್ನ ಅನಾಥರನ್ನಾಗಿ ಓಡಿ ಮಾಡಿ ಹೋಗುವಿರ. ಸುಮಂತ್ರ ಸುಮಂತ್ರ, ವನವಾಸಕ್ಕೆ ಹೊರಟುವ ನನ್ನ ಮಕ್ಕಳಿಗೆ 14 ವರ್ಷಕ್ಕೆ ಆಗುವಷ್ಟು ಸಕಲ ಸಾಮಗ್ರಿಗಳನ್ನು ಕಳಿಸಿಕೊಡು. ನಿಲ್ಲು ಸುಮಂತ್ರ. ಅರಮನೆಯಲ್ಲಿ ಸುಖವಾಗಿದ್ದಂತೆ ಅರಣ್ಯದಲ್ಲೂ ನನ್ನ ಮಕ್ಕಳು ಸುಖವಾಗಿರಲಿ. ಹೋಗು ಸುಮಂತ್ರ, ಹೋಗು. ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ, ಕೇಳಿಕೊಂಡು ಹೋಗು, ಕೇಳಿಕೊಂಡು ಹೋಗು. ಏನು ಹೇಳಿದ್ರೆ? ಈ ಅಯೋಧ್ಯೆ ಸಂಪತ್ತೆಲ್ಲವೂ ರಾಮನ ಹಿಂದೆಯೇ ಹೊರಟು ಹೋದ್ರೆ ಕೆನೆ ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನು ಹೇಗೆ ಆಳ್ವಿಕೆ ಮಾಡಬೇಕು? ಕೂಡದು. ರಾಮನಿಂದ ಹಿಂದೆ ಏನೂ ಹೋಗಕೂಡದು. ಎಲ್ಲ ಭರತನಿಗೆ ಇರಬೇಕು. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೆ ಈ ರತ್ನಾಭರಣಗಳ ಅವಶ್ಯಕತೆಯಾದರೆ ಏಕೆ? ಅದರ ಕಳಚಿಡು. ನಾನು ನಿನಗೆ ನಾರುಮಣಿಯನ್ನು ಕೊಡುವೆ. ಏನು, ನನ್ನ ಮಕ್ಕಳನ್ನು ನಾರುಮಡಿಯನ್ನು ನೋಡಬೇಕೆ? ಅಯ್ಯೋ ಜನಕ, ವನವಾಸ ಕೊಟ್ಟಿರುವ ನಮಗೆ ಏಕೆ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವಾದ ಮಾಡಿಕೊಡುವ ನಾರುಮುಡಿಯೇ ಶ್ರೇಷ್ಠವಾದದ್ದು. ಹೊಡಿತಾಯಿ, ಅದನ್ನೇ ರಕ್ಷಾ ಕವಚವೆಂದು ಭಾವಿಸುತ್ತೇನೆ. ಸೀತಾ, ಇನ್ನು ತಾವು ನಿಮ್ಮ ಅಣ್ಣನಿಂದೆ ನೀವೂ ಹೊರಟಿರುವಿರಲ್ಲವೇ? ಇದೋ ಜನಕ. ಲಕ್ಷ್ಮಣ, ರಾಮ, ಲಕ್ಷ್ಮಣ, ನಮಗಿನ್ನು ವನವಾಸದ ಅನುಜ್ಞೆಯನ್ನು ಕೊಡಿ. ವನವಾಸಕ್ಕೆ ಹೊರಟಬೇಕಂದ. ರಾಮ, ರಾಮ, ಅಯ್ಯೋ, ಎಲ್ಲರೂ ನನ್ನ ತೊರೆದು ಹೊರಟೇ ಹೋದರು. ರಾಮ, ರಾಮ.
ಅಬ್ಬಬ್ಬಾ, ಏತಕ್ಕಾಗಿ ಈ ರೀತಿ ಓಡಾಡುತ್ತಿರುವಿರಿ? ಮಾತಿಗೆ ಮರುಳಾಗಿ ಮೋಸದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೊಂದು ನೋಡೆನು. ಕಂದ ನಿನ್ನಂದವ ಮತ್ತೊಂದು ನೋಡೆನು. ತೋರದನೆ ಮರೆತನೆ ಅಯೋಧ್ಯೆಯ. ತೋರದನೆ ಅಬ್ಬಬ್ಬಾ, ನೋಡಲಾರೆ ನೋಡಲಾರೆ ನಿಮ್ಮ ಗೋಳಾಟವನ್ನು. ತಂದೆಯ ಮರೆತನೆ ಅಯೋಧ್ಯೆಯ. ರಾಮನ ತೊರೆದನೆ ಬರಿದಾಯಿತೆ ಅರಮನೆ. ರಾಮ ರಾಮ ಎಂಬೋ ನಾಮ ಸ್ಮರಣೆಯಿಂದ. ರಾಮ ರಾಮಚಂದ್ರ ಹೇ ರಾಘವ. ರಾಮ ರಾಮ ಎಂಬೋ ನಾಮ ಸ್ಮರಣೆಯಿಂದ ಕಣ್ಣೀರು ಸುರಿಸುತ್ತ ಹೊರಗಿದನು ಕಂದ. ಕಣ್ಣೀರು ಸುರಿಸುತ್ತ ಹೊರಗಿದನು ಕಂದ. ತೋರದನೆ ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ತಂದೆಯ ಮರೆತನೆ ಅಯೋಧ್ಯೆಯ. ತೋರದನೆ ತಂದೆಯ ಮರೆತನೆ ಅಯೋಧ್ಯೆಯ. ರಾಮನ ತೊರೆದನೆ ಬರಿದಾಯಿತೆ ಅರಮನೆ. ಬರಿದಾಯಿತೆ ಅರಮನೆ. ಬರಿದಾಯಿತೆ ಅರಮನೆ. ಕೈಕ ಕೈಕ ಹೇಗಿದ್ದೇವೆ? ಸುಮ್ಮನೆ ನಿಂತಿರುವೆ.
ನಗು, ಹಾಕು ನಿನ್ನ ಆನಂದದ ಕೇಕೆಯನ್ನು. ನಿನ್ನನ್ನು ಕೇಳುವವರು ಯಾರೂ ಇಲ್ಲ. ಅಯ್ಯೋ ಅಯ್ಯೋ, ವಂಶಘಾತಕಿ, ವಂಶದ ಕೀರ್ತಿ ಮೇಲೆ ದೃಷ್ಟಿ ಇಲ್ಲ. ಲೋಕಾಭಿರಾಮನಾದ ನನ್ನ ಪುತ್ರನ ಮೇಲೆ ಪ್ರೇಮವಿಲ್ಲ. ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆಯ ಮೇಲೆ ಕನಿಕರವಿಲ್ಲ. ಈ ಸಂಕಟದಿಂದ ಮರಣೋನ್ಮುಖನಾಗುತ್ತಿರುವ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ಕೈಕಾ, ನಿನ್ನನ್ನು ಮಣಿಹಾರವೆಂದು ಧರಿಸಿದನಲ್ಲಿ ಮಣಿಯಾಗಿ ನನ್ನನ್ನು ಕಚ್ಚಿದೆಯ? ಪ್ರಾಣೇಶ್ವರ, ನಿನ್ನ ಆಕ್ಷೇಪಿಸಿ ಏನು ಫಲ? ಇದು ನನ್ನ ಪ್ರಾರಬ್ಧ ಕರ್ಮ. ಹೌದು, ನಾನು ಮಾಡಿರುವ ಅಪರಾಧವಾದ್ರೂ ಏನು ಜ್ಞಾಪಕಕ್ಕೆ ಬರುತ್ತಿದೆ. ಅಂದು ಶಬ್ದವೇದಿ ಬಾಣಾಭ್ಯಾಸದ ಸಡಗರದ ವೇಳೆಯಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದಾಗ ತಾಂಡವ ಮದಿ ನನಗಿತ್ತ ಶಾಪ. ದಶರಥ, ನಿನ್ನ ಮರಣ ಕಾಲದಲ್ಲಿ ನಿನ್ನ ಬಳಿಯಲ್ಲಿ ನಿನ್ನ ಪುತ್ರರು ಯಾರು ಇಲ್ಲದೇ ಹೋಗಲಿ. ನೀನು ಕೂಡ ನನ್ನಂತೆಯೇ ಪುತ್ರ ಶೋಕದಿಂದ ನರಳಿ ಪ್ರಾಣ ಬಿಡು ಎಂದು ತಾಂಡವ ಮನಿ ತನಗಿತ್ತ ಶಾಪ. ಆದರೂ ನಾನು ಸತ್ಯಭ್ರಷ್ಟನಾಗಲಿಲ್ಲ. ಆದರೆ ನಾನು ಆಳಿದ ಸಾಕೇತ ಪರವನ್ನು ಸ್ಮಶಾನ ಮಾಡಿ ಹೋಗುತ್ತಿದ್ದೇನೆ. ದಾಹ ನನಗೆ ಅದಕ್ಕೆ ಈ ರೀತಿ ದಾಹವಾಗುತ್ತಿರುವುದು. ಸಂಕಟ. ನೀರು. ರಾಮಚಂದ್ರ, ರಾಮ, ಲಕ್ಷ್ಮಣ, ರಾಮ. ಅದು ಅಲ್ಲಿ ನನ್ನ ರಾಮಚಂದ್ರನು ಪಟ್ಟಾಭಿಷಿಕ್ತನಾಗಿ ರಾಜ್ಯಭಾರ ಮಾಡುತ್ತಿರುವನು. ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ ಎಲ್ಲರೂ ಕಾಣುತ್ತಿರುವರು. ರಾಮಚಂದ್ರ, ಈ ಪಾಪಿ ತಂದೆಯನ್ನು ಕ್ಷಮಿಸು ಕಂದ, ಕ್ಷಮಿಸು. ಅದು ದೇವತೆಗಳು ನನ್ನನ್ನು ಕೂಗಿ ಕರೆಯುತ್ತಿದ್ದಾರೆ. ದಶರಥ ಬಾ ಎಂದು ಕೂಗಿ ಕರೆಯುತ್ತಿದ್ದಾರೆ. ಇದು ಬಂದೆ ರಾಮಚಂದ್ರ, ರಾಮ. ಅಬ್ಬಬ್ಬಾ, ಪ್ರಾಣೇಶ್ವರ, ಈಗಲಾದರೂ ಆ ನಿಮ್ಮ ಗೋಳಾಟವನ್ನು ನಿಲ್ಲಿಸಬಾರದೆ. ಹೇಳಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಸ್ವಾಮಿ, ಪ್ರಾಣೇಶ್ವರ, ಸ್ವಾಮಿ.